ಎಐಸಿಸಿ ಕಚೇರಿಯಲ್ಲಿ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ಇಡಲಾಗಿದ್ದು ಅಂತಿಮ ಸಂಸ್ಕಾರದಲ್ಲಿ ಗಣ್ಯಾತಿ ಗಣ್ಯರು ಭಾಗಿಯಾಗಲಿದ್ದಾರೆ. ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ, ಹಾಗೆಯೇ ಕರ್ನಾಟಕ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಅವರು, ಡಿಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು. ಇವತ್ತು ಬೆಳಗ್ಗೆ 11:45ಕ್ಕೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಮೋದಿ ಸೇರಿದಂತೆ ಹಲವು ಗಣ್ಯರು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲಿದ್ದಾರೆ. ಅಂತ್ಯ ಸಂಸ್ಕಾರದ ಸ್ಥಳಕ್ಕೆ ಈಗಾಗಲೇ ಗಣ್ಯರು ಬರ್ತಾ ಇದ್ದಾರೆ. ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳೋದಕ್ಕೆ ಅನೇಕ ಗಣ್ಯರು, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮನಮೋಹನ್ ಸಿಂಗ್ ಹೆಸರಲ್ಲಿ ಸ್ಮಾರಕ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕರು ಏನು ಮನವಿಯನ್ನ ಮಾಡಿದ್ದಾರೆ, ಆ ಮನವಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದೆ. ಮನಮೋಹನ್ ಸಿಂಗ್ ಹೆಸರಲ್ಲಿ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಕೇಂದ್ರ ಒಪ್ಪಿಗೆಯನ್ನ ನೀಡಿದ್ದು, ಶೀಘ್ರವೇ ಸ್ಮಾರಕ ನಿರ್ಮಾಣದ ಸ್ಥಳದ ಬಗ್ಗೆ ಕೂಡ ನಿರ್ಧಾರವನ್ನ ಮಾಡಲಾಗುತ್ತೆ. ಎಐಸಿಸಿ ಕಚೇರಿಯಿಂದ ನಿಗಮ್ ಬೋಧ್ ಘಾಟ್ 11 ಕಿಲೋಮೀಟರ್ ದೂರ ಇದೆ. ನಿಗಮ್ ಬೋಧ್ ಘಾಟ್ನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಈಗಾಗಲೇ ಗಣ್ಯಾತಿ ಗಣ್ಯರು ಬಂದು ಮೊನ್ನೆ ಯಾವಾಗ ಈ ಒಂದು ವಿಚಾರ ಗೊತ್ತಾಯಿತು ಆ ಕ್ಷಣದಿಂದಲೂ ಕೂಡ ಮಾಜಿ ಪ್ರಧಾನಿಗಳಿಗೆ ಅಂತಿಮ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಈಗ ಎಐಸಿಸಿ ಕಚೇರಿಯಲ್ಲಿ ಪಾರ್ಥಿವ ಶರೀರವನ್ನ ಇಡಲಾಗಿತ್ತು. ಗಣ್ಯರು ಬಂದು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ರು. ಇದೀಗ ಪಾರ್ಥಿವ ಶರೀರವನ್ನ ಇನ್ನು ಮೆರವಣಿಗೆ ಮೂಲಕ ಈಗ ಬೋಧ್ ಘಾಟ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ. 11:45 ವೇಳೆಗೆ ಅಲ್ಲಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ಈಗಾಗಲೇ ವಿಶ್ವದ ನಾನಾ ಗಣ್ಯರು ಕೂಡ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಅನೇಕರು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲಿದ್ದಾರೆ. ಇಡೀ ವಿಶ್ವವೇ ಕೊಂಡಾಡುವಂತಹ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಮಾತಿಲ್ಲದೆ ಅಥವಾ ಯಾವುದೇ ರೀತಿಯಲ್ಲೂ ಕೂಡ ನಾನು ಕೃತಿಯ ಮೂಲಕ ಒಂದು ಕೆಲಸವನ್ನ ಮಾಡಬೇಕೇ ಹೊರತು ಮಾತಿನ ಮೂಲಕ ಅಲ್ಲ ಅನ್ನೋದನ್ನ ತೋರಿಸಿಕೊಟ್ಟಂತಹ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರು. ಅದು ಯಾವುದೇ ವಿಚಾರ ಇರಲಿ, ಯಾವುದೇ ಯೋಜನೆಗಳು ಇರಲಿ, ಎಷ್ಟೇ ಬಾರಿ ಅವರನ್ನ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್, ಆಕ್ಸಿಡೆಂಟಲ್ ಫಿನಾನ್ಸ್ ಮಿನಿಸ್ಟರ್ ಅಂತ ಹೇಳಿದ್ರು ಕೂಡ ಅದನ್ನ ನಗುತ್ತಲೇ ಸ್ವೀಕರಿಸಿ ಅದಕ್ಕೆ ಕೃತಿಯ ಮೂಲಕ ತನ್ನ ಕೆಲಸದ ಮೂಲಕ ನಾನು ಈ ರೀತಿಯಾಗಿ ತನಗೆ ಒಂದು ಹೆಸರು ಬಂದಿದೆ, ಅದಕ್ಕೆ ಅಪವಾದ ಅನ್ನುವಂತಹ ರೀತಿಯಲ್ಲಿ ಕೆಲಸ ಮಾಡಿ ತೋರಿಸಿದವರು ಮನಮೋಹನ್ ಸಿಂಗ್ ಅವರು. ಈಗಾಗಲೇ ಎಐಸಿಸಿ ಕಚೇರಿಯಿಂದ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಸಾಕಷ್ಟು ಜನರ ಮಧ್ಯೆ, ಜನಸಾಗರದ ಮಧ್ಯೆ ನೇತಾರನಿಗೆ ಈಗ ಅಂತಿಮ ಗೌರವವನ್ನು ಸಲ್ಲಿಕೆ ಮಾಡೋದಕ್ಕೆ ಎಲ್ಲ ಭಾಗದಿಂದಲೂ ಕೂಡ ಈಗಾಗಲೇ ಅನೇಕರು ಬಂದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಎಐಸಿಸಿ ಕಚೇರಿಯಿಂದ ಬೋಧ್ ಘಾಟ್ನತ್ತ ಮಾಜಿ ಪ್ರಧಾನಿಗಳ ಪಾರ್ಥಿವ ಶರೀರವನ್ನು ಈಗ ತೆಗೆದುಕೊಂಡು ಹೋಗಲಾಗುತ್ತೆ. ನೀವು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಮಿಲಿಟರಿ ವಾಹನದಲ್ಲಿ ಪಾರ್ಥಿವ ಶರೀರವನ್ನು ಮೆರವಣಿಗೆಯ ಮೂಲಕ ತೆಗೆದುಕೊಂಡು ಹೋಗಲಾಗುತ್ತೆ. 11:45ಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಮೌನಿಯಾಗಿದ್ದರೂ ಕೂಡ, ಯಾವ ರೀತಿಯಾಗಿ ದುರ್ಬಲ ಪ್ರಧಾನಿ ಅಂತ ಹೇಳಿದ್ರು ಕೂಡ ಅಂಥವರಿಗೆ ತನ್ನ ಕೃತಿಯ ಮೂಲಕ ತಿರುಗೇಟನ್ನು ಕೊಟ್ಟಂತಹ ಮಾಜಿ ಪ್ರಧಾನಿ, ಆರ್ಥಿಕ ತಜ್ಞ, ಅದರಲ್ಲೂ ಕೂಡ ಇಡೀ ವಿಶ್ವವನ್ನು ವಿಶ್ವದಲ್ಲಿ ನಮ್ಮ ದೇಶವನ್ನು ಈಗಲೂ ಕೂಡ ಇದು ಭಾರತ ಅನ್ನುವ ರೀತಿಯಲ್ಲಿ ರಾರಾಜಿಸುವಂತಹ ರೀತಿಯಲ್ಲಿ ಎಲ್ಲ ದೇಶಗಳು ಭಾರತವನ್ನು ತಿರುಗಿ ನೋಡುವ ಹಾಗೆ, ಭಾರತದ ಕಡೆ ಇಡೀ ವಿಶ್ವ ತನ್ನ ಚಿತ್ತವನ್ನು ಹರಿಸುವ ಹಾಗೆ ಮಾಡಿದಂತಹ ಮಾಜಿ ಪ್ರಧಾನಿಗಳು ಮನಮೋಹನ್ ಸಿಂಗ್ ಅವರು. ಅವರ ಮಾತಿನಲ್ಲಿ ಅವರು ಯಾವುದೇ ರೀತಿಯ ಮಾತುಗಳನ್ನಾಗಿರುವುದು ಅಥವಾ ಆರ್ಭಟದ ಮಾತುಗಳಿಂದ ಯಾವತ್ತೂ ಕೂಡ ಅವರು ನಡೆದುಕೊಂಡವರಲ್ಲ. ಆದರೆ ತನ್ನ ಸಾಧನೆಯೇ ಮಾತಾಗಿರಬೇಕು ಅಂತ ಅಂದುಕೊಂಡಂಥವರು. ಆ ಒಂದು ಹಿನ್ನೆಲೆಯಲ್ಲಿಯೇ ತನಗೆ ಪ್ರಧಾನಿ ಪಟ್ಟ ಒಲಿದು ಬಂದಂತಹ ಸಂದರ್ಭದಲ್ಲೂ ಕೂಡ ಅದನ್ನು ಅವರು ನಿರಾಕರಿಸಿದರು. ಆದರೆ ಆ ನಂತರ ಪ್ರಧಾನಿಯಾಗಿ ಬಂದಂತಹ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂತಹ ಅನೇಕ ಆರ್ಥಿಕ ಯೋಜನೆಗಳಾಗಿರ್ಬೋದು, ಆರ್ಥಿಕ ಮೇಲೆತ್ತುವಂತಹ ಪ್ರಯತ್ನಗಳು ಇಡೀ ವಿಶ್ವವೇ ಇವರತ್ತ ಮೆಚ್ಚುಗೆಯನ್ನ ಮಾಡುವ ಹಾಗೆ ಮಾಡಿತು. ಮನಮೋಹನ್ ಸಿಂಗ್ ಸಂಪುಟದಲ್ಲಿ ಸಚಿವರಾಗಿದ್ದ ವೀರಪ್ಪ ಮೊಯ್ಲಿಯವರು ಮನಮೋಹನ್ ಸಿಂಗ್ ಅವರ ಬಗ್ಗೆ ಮಾತಾಡಿದ್ದಾರೆ. ಅವರ ಸಾಧನೆಗಳನ್ನ ಕೊಂಡಾಡಿದ್ದಾರೆ. ಸಮಸ್ಯೆ ಎದುರಿಸ್ತಾ ಇದ್ದು ಅದು ನಕ್ಸಲೈಟ್ ಸಮಸ್ಯೆ ಇರಬಹುದು, ಅಥವಾ ಈಶಾನ್ಯ ರಾಜ್ಯಗಳ ವಿಚಾರಗಳಿರ್ಬೋದು, ಮತ್ತು ಅನೇಕ ಜಿಲ್ಲೆಗಳಲ್ಲಿ, ಅದು ಆಂಧ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಹಣಕಾಸಿನ ಸಂಪನ್ಮೂಲದ ಒಂದು ಕ್ರೋಢೀಕರಣ ಇರ್ಬೋದು, ಅದರ ಬಗ್ಗೆ ವ್ಯಾಪಕವಾದಂಥ ಒಂದು ಅಧ್ಯಯನ ಮಾಡಿ ಸುಮಾರು 15 ವರದಿಗಳನ್ನು ನಾನು ಕೊಟ್ಟಾಗ
ಅನೇಕ ಸಮಸ್ಯೆಗಳು ಕೂಡ ಈ ದೇಶದಲ್ಲಿ ಪರಿಹಾರ ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಯಿತು. ಅನಂತರ ನಾನು ಇದು ಕಾನೂನು ಮಂತ್ರಿ ಆದೆ 2009ರಲ್ಲಿ. ಮತ್ತು 5 ಪೋರ್ಟ್ಫೋಲಿಯೋ ನನಗೆ ನಿಭಾಯಿಸಲಿಕ್ಕೆ ಯಾವಾಗ ಸಮಸ್ಯೆ ಬಂತು ಆಯಾ ಇಲಾಖೆಯಲ್ಲಿ ಆ ಇಲಾಖೆಯನ್ನು ನನಗೆ ಕೊಡ್ತಾಯಿದ್ರು. ಕಾನೂನು ಮಂತ್ರಿಯಾಗಿ ಅನೇಕ ಕಾನೂನಿನ ಸುಧಾರಣೆಗಳನ್ನು ತೀವ್ರವಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು. ನಾನು ಪೆಟ್ರೋಲಿಯಂ ಮಂತ್ರಿ ಇರುವಾಗ ಸುಮಾರು ಮಂಗಳೂರು ರಿಫೈನರಿ ಏನಿತ್ತು ಅದಕ್ಕೆ ಸುಮಾರು 80,000 ಕೋಟಿ ರೂಪಾಯಿಯನ್ನು ಕೊಟ್ಟು ಅದು ದೊಡ್ಡ, ಬಹುಶಃ ಈಗ ಇಡೀ ರಾಷ್ಟ್ರದಲ್ಲೇ ಅತ್ಯಂತ ದೊಡ್ಡ ಒಂದು ರಿಫೈನರಿಯಾಗಿ ಅದು ಮೂಡಿಕೊಂಡು ಬಂತು. ಇದರಿಂದಾಗಿ ಅಲ್ಲಿ ಆರ್ಥಿಕ ಸುಧಾರಣೆ ಅಥವಾ ಆರ್ಥಿಕ ಅಭಿವೃದ್ಧಿ, ಬೃಹತ್ ಕೈಗಾರಿಕೆಗಳ ಅಭಿವೃದ್ಧಿ ಕೂಡ ಆ ಭಾಗದಲ್ಲಿ ಆಗಲಿಕ್ಕೆ ಸಾಧ್ಯ ಆಯಿತು. ಅನಂತರ ಇಲ್ಲಿ ಅವರೇ ಪ್ರಧಾನಮಂತ್ರಿ ಆಗಿರುವಾಗ ಸಿಂಗಾಪುರದ ಒಂದು ದೊಡ್ಡ ಇನ್ವೆಸ್ಟ್ಮೆಂಟು, ಅದು ITPL ಅಂತೇಳಿ, ಅದನ್ನು ಕೂಡ ನಾವು ರೂಪಿಸಿದ ಮೇಲೆ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟರು. ಅದರಿಂದ ITBTಯಲ್ಲಿ ಒಂದು ಭಾಳ ದೊಡ್ಡ ಒಂದು ಪ್ರಗತಿಯನ್ನು ಕೂಡ ಬೆಂಗಳೂರು ಮತ್ತು ಇಡೀ ಕರ್ನಾಟಕ ಕಾಣಲಿಕ್ಕೆ ಸಾಧ್ಯ ಆಯಿತು. ಅನಂತರ ಅವರ ಮಂತ್ರಿಮಂಡಲ ಇರುವಾಗ ನಾವು ರಾಷ್ಟ್ರದಲ್ಲಿ ಇದು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ, ಅದು ಹೊರದೇಶದಿಂದ ಬಂದಂಥ ಇನ್ವೆಸ್ಟ್ಮೆಂಟ್ ಇರ್ಬೋದು ಅಥವಾ ರಾಷ್ಟ್ರದಲ್ಲಿ ಬರತಕ್ಕಂಥ ಉತ್ಪಾದನೆಗಳ ಬಗ್ಗೆ ನಾನು ಸಲಹೆಯನ್ನು ಕೊಟ್ಟು ಅವರು ಕೂಡ ಅದರ ವಿಚಾರ ಮಾಡಿ ನಾವು ಮಂತ್ರಿಮಂಡಲದಲ್ಲಿ ಒಪ್ಪಿಗೆಯನ್ನು ಪಡೆದು ನಾವು ಸ್ಪೆಷಲ್ ಇಕಾನಮಿಕ್ ಝೋನ್ ಅಂತೇಳಿ ನಾವು ಅದನ್ನು ಸಿದ್ಧಪಡಿಸಿದೆವು. ಒಂದು ಭಾಳ ಬೃಹತ್ ಗಾತ್ರದ ಸ್ಪೆಷಲ್ ಇಕಾನಮಿಕ್ ಝೋನು ಮಂಗಳೂರಿನಲ್ಲಿ ಬಂತು, ಕರ್ನಾಟಕದಲ್ಲಿ. ಅದರಿಂದ ಭಾಳ ದೊಡ್ಡ ಉದ್ಯಮಿಗಳು ಬರಲಿಕ್ಕೆ ಸಾಧ್ಯ ಆಯಿತು, ದೊಡ್ಡ ಬಂಡವಾಳ ಕೂಡ ಕೂಡಿ ಬಂತು. 10 ವರ್ಷದ ಪ್ರಧಾನಿ ಇರುವಾಗ ಅಲ್ಲಿ ಭಾರತ ಪಾಕಿಸ್ತಾನ ಇರ್ಬೋದು, ಅಥವಾ ಭಾರತ ಚೈನಾ ಇರ್ಬೋದು, ಅಥವಾ ಭಾರತ ಶ್ರೀಲಂಕಾ ಇರ್ಬೋದು, ಅಥವಾ ಮಯನ್ನಾರ್ ಇರ್ಬೋದು, ನೆರೆಕರೆ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಎಲ್ಲಿಯೂ ಕೂಡ ಆಗ ಸಂಘರ್ಷಣೆ ಇರಲಿಲ್ಲ. ಸಂಘರ್ಷಣ ರಹಿತವಾದಂಥ ಒಂದು ರಾಷ್ಟ್ರವನ್ನು ಅದು ವಿದೇಶಾಂಗ ನೀತಿಯ ಮೂಲಕ ಒಂದು ಪ್ರಗತಿಪರ ಯೋಜನೆಗಳ ಮೂಲಕ ಮಾಡಿದರು. ಅವರು ಯಾರಿಗೂ ಕೂಡ ಇಷ್ಟ ಆಗ್ತಾ ಇರಲಿಲ್ಲ. ಬಹುಶಃ ಎಲ್ಲರ ಸ್ನೇಹಿತರು. ಅಮೇರಿಕದವರು ಕೂಡ ಅವರನ್ನು ಬಹುಶಃ ನ್ಯೂಕ್ಲಿಯರ್ ಒಂದು ಅಣು ಶಕ್ತಿಯ ಒಂದು ವಿಶೇಷವಾದಂಥ ಪ್ರಕ್ರಿಯೆ ನಮ್ಮ ದೇಶದಲ್ಲಿ ಆಗಬೇಕಿದ್ದರೆ ಅವರು ಅಮೇರಿಕದವರನ್ನು ಒಪ್ಪಿಸಿ, ಅಲ್ಲಿ ಅಮೇರಿಕದವರಿಗೆ ನಾವು ಸಬಾರ್ಡಿನೇಟ್ ಆಗಿ ಅಲ್ಲ, ಅಮೇರಿಕದ ಸಮನಾಗಿ ಆಲೋಚನೆ ಮಾಡಿಕೊಂಡು ಬಹುಶಃ ಇಡೀ ನಮ್ಮ ದೇಶದ ಒಂದು ಚಿತ್ರಣವನ್ನೇ ಬದಲಾವಣೆ ಮಾಡಿ ಒಂದು ಬಲಾಢ್ಯ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಮನಮೋಹನ್ ಸಿಂಗ್ ಅವರು ಆ ಕೆಲಸವನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸಿ, ಯಾವುದೇ ಒಂದು ಸಂಘರ್ಷಣ ಇಲ್ಲದ ರೀತಿಯಲ್ಲಿ ಅವರು ಮಾಡಿದರು. ಅದು ಮಾತ್ರ ಅಲ್ಲ, ಬಹುಶಃ ಲೈಸೆನ್ಸ್ ರಾಜ್ಯ ಅಂತೇಳಿ ಏನೊಂದು ಅಪಕೀರ್ತಿ ನಮ್ಮ ರಾಷ್ಟ್ರಕ್ಕೆ ಬಂದಿತ್ತು, ಅದನ್ನು ತೆಗೆದುಹಾಕಿ ಒಂದು ಇಡೀ ನಮ್ಮ ರಾಷ್ಟ್ರಕ್ಕೆ ಒಂದು ಬಂಡವಾಳ ಹೂಡಿಕೆಯ ಒಂದು ಬ್ರ್ಯಾಂಡ್ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಿದಂಥ ಒಂದು ದೊಡ್ಡ ಕೀರ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲತಕ್ಕಂಥದ್ದು. ಅನ್ನಭಾಗ್ಯ ಇನ್ನೊಂದು, ಅದರ ಮೂಲ ಒಂದು ನೀತಿಯನ್ನು ಇಡೀ ದೇಶಕ್ಕೆ ರೂಪಿಸಿಕೊಟ್ಟವರು. ಅದೇ ಪ್ರಕಾರ ರೈಟ್ ಟು ಇನ್ಫಾರ್ಮೇಷನ್ ಕೊಟ್ಟರು. ಅಂದರೆ ಪಾರದರ್ಶಕವಾಗಿರಬೇಕು, ಅದು ದೇಶದ ಆಡಳಿತ ಬಗ್ಗೆ ಪಾರದರ್ಶಕತೆ ಹೆಚ್ಚಬೇಕು, ಅದರಿಂದ ಇದು ಭ್ರಷ್ಟಾಚಾರ ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತೇಳಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ತಂದರು. ಮತ್ತು ರೈಟ್ ಟು ವರ್ಕ್ ಅಂತೇಳಿ ತಂದರು. ಮನ್ರೇಗಾ ಕಾರ್ಯಕ್ರಮಗಳ ಮೂಲಕ ಅದು ಎಲ್ಲರೂ ಕೂಡ ಆಶ್ಚರ್ಯ ಮಾಡಿದ್ರು, ಸಾಧ್ಯನ ಕೆಲಸ ಮಾಡಿದವರಿಗೂ ಕೂಡ ಒಂದು 100 ದಿವಸಗಳ ಕೆಲಸ ವರ್ಷಕ್ಕೆ ಕೊಡೋದಂದರೆ ಅದು ಆಗೋದಿಲ್ಲ, ಅದನ್ನು ಮಾಡಬಾರ್ದು, ಅದು ವ್ಯಾವಹಾರಿಕವಲ್ಲ ಅಂತೇಳಿ ಎಲ್ಲರೂ ಭಯಪಡಿಸಿದರು. ಅದಕ್ಕೆ ಹಣ ಎಲ್ಲಿಂದ ಒದಗಿಸಿದ್ರು, ಅದು ಹಣ ಒದಗಿಸಿದರು. ಇವತ್ತು ಕೂಡ ಮನ್ರೇಗಾ ಅಂತ ಕಾರ್ಯಕ್ರಮವನ್ನು ಒಮ್ಮೆ ಮೋದಿಯವರ ಅಧಿಕಾರಕ್ಕೆ ಬಂದ ಕೂಡ ಅದನ್ನು ನಿಲ್ಲಿಸಿದರು. ಇದು ಕಾರ್ಯಕ್ರಮ ಸಾಧುವಲ್ಲ, ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಆದರೆ ಅನಂತರ ಅವರೇ ಅದು ಮಾನ್ಯುಮೆಂಟಲ್ ಬ್ಲಂಡರ್ ಅಂತೇಳಿ ಒಂದು ದೊಡ್ಡ ಒಂದು ಗಂಡಾಂತರದ ಕಾರ್ಯಕ್ರಮ ಅಂತ ಹೇಳಿದರು. ಆಮೇಲೆ ಅದನ್ನು ಅವರು ಹೆಚ್ಚು ಆಶ್ರಯ ಕೊಟ್ಟರು. ಯಾಕಂದರೆ ಗ್ರಾಮಾಂತರ ಪ್ರದೇಶದ ಜನರಿಗೆ ಕೈಗೆ ಕೆಲಸ ಬರ್ತದೆ, ಅನ್ನ ಸಿಗ್ತದೆ ಅಂತೇಳಿ ಈ ಕಾರ್ಯಕ್ರಮಗಳನ್ನು ಕೂಡ ಮಾಡಿದರು. ಆಧಾರ್ ಕಾರ್ಡ್ ಯಾಕಂತ ಹೇಳಿದರೆ ಮಧ್ಯವರ್ತಿಗಳಿಂದ ತೊಂದರೆ ಆಗಬಾರ್ದು, ಬಡವರ ಯಾವುದೇ ಕಾರ್ಯಕ್ರಮ ಇರ್ಬೋದು, ಆ ಕಾರ್ಯಕ್ರಮದಲ್ಲಿ ಮಧ್ಯವರ್ತಿಗಳು ಇರಬಾರ್ದು ಅಂತೇಳಿ ಆಧಾರ್ ಕಾರ್ಡ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಅದನ್ನು ಅನುಷ್ಠಾನ ಮಾಡಿದವರು ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಆದ್ದರಿಂದ ಯಾವ ರೀತಿಯಲ್ಲಿ ನೋಡಿದರೂ ಕೂಡ
ಅವರೊಂದು ನಾವೀನ್ಯತೆ ಇತ್ತು, ಯಶಸ್ವಿಯಾಗಿ ಮಾಡ್ತಾಯಿದ್ರು. 2007-8ರಲ್ಲಿ ಇಡೀ ವಿಶ್ವದ ಅನೇಕ ಬ್ಯಾಂಕ್ಗಳು ದಿವಾಳಿಯಾಗಿ ಹೋದವು. ಅದು ಅಮೇರಿಕದ ಬ್ಯಾಂಕ್ಗಳು ಕೂಡ ಲೇಮನ್ ಬ್ಯಾಂಕ್ ಅಂತೇಳಿ ಅದು ದಿವಾಳಿ ಆಯಿತು, ಅನೇಕ ಬ್ಯಾಂಕ್ಗಳು ದಿವಾಳಿ ಆಯಿತು. ಆದರೆ ನಮ್ಮ ರಾಷ್ಟ್ರದ ಒಂದು ಬ್ಯಾಂಕು ಕೂಡ ದಿವಾಳಿ ಆಗಲಿಲ್ಲ. ಅದರ ಸಬಲತೆ ಅದು ಕಡಿಮೆ ಆಗಲಿಲ್ಲ. ಕೊನೆಗೆ ಬರಾಕ್ ಒಬಾಮ ಅವರು, ಅಮೇರಿಕದ ಅಧ್ಯಕ್ಷರು, ಭಾಳ ಸ್ಪಷ್ಟವಾಗಿ ಘೋಷಣೆ ಮಾಡಿದರು, ನಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಬ್ಯಾಂಕುಗಳನ್ನು ಮುಚ್ಚುವಂಥ ಒಂದು ದಿವಾಳಿತನ ಹೋಗತಕ್ಕಂಥ ಪರಿಸ್ಥಿತಿಯಲ್ಲಿ ನಾನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸಲಹೆ ಕೇಳಿದೆ. ಆಗ ಅವರು ಸಲಹೆ ಕೊಟ್ಟರು, ಇದರಿಂದ ಅಮೇರಿಕದ ಆರ್ಥಿಕ ಭದ್ರತೆಯನ್ನು ಅದು ಇವತ್ತು ಸ್ಥಾಪನೆ ಮಾಡಿದರೆ ಅದಕ್ಕೆ ಕಾರಣ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತೇಳಿ ಹೇಳತಕ್ಕಂಥ ಹೇಳಿಕೆಯನ್ನು ಘಂಟಾಘೋಷವಾಗಿ ಒಬಾಮ ಅವರು ಹೇಳಿದರು. ಅಷ್ಟು ಮಾತ್ರ ಅಲ್ಲ, ನಮ್ಮ ದೇಶದಲ್ಲಿ ಕೂಡ ಆವಾಗ ಅವರು ಇರುವಾಗ ಅವರ 10 ವರ್ಷದ ಆಡಳಿತೆಯಲ್ಲಿ ಸರಾಸರಿ ವಾರ್ಷಿಕ GDP ವಾರ್ಷಿಕ ಉತ್ಪನ್ನ ಸರಾಸರಿ ವರ್ಷಕ್ಕೆ 7.7% ಬಂದಿದೆ. ಕೆಲವು ವರ್ಷ ಅದು 10%ಗೆ ಬಂದದ್ದು ಇತ್ತು, 9%ಗೂ ಬಂದದ್ದು ಇತ್ತು. ಬಹುಶಃ ಈ ರಾಷ್ಟ್ರದ, ನಮ್ಮ ಭಾರತದ ಇತಿಹಾಸದಲ್ಲಿ ಅಷ್ಟು ಆರ್ಥಿಕ ಉನ್ನತಿ ಯಾವ ಕಾಲದಲ್ಲಿ ಕೂಡ, ಅದರಿಂದ ಅನೇಕ ಅನ್ಎಂಪ್ಲಾಯ್ಮೆಂಟಿನ ದೊಡ್ಡ ಸಮಸ್ಯೆ ಏನೂ ಆಗಿರಲಿಲ್ಲ. ಅಥವಾ ರೈತರ ಸಾಲವನ್ನು ಕೂಡ ಭಾಳ ಒಂದು ದೊಡ್ಡ ಘೋಷಣೆ ಮಾಡಿಕೊಂಡು ತನಗೆ ಹೆಸರು ಬರಬೇಕು ಅಂತೇಳಿ ಅವರು ಮಾಡಲಿಲ್ಲ. ಒಂದೇ ಒಂದು ಆರ್ಡರ್ನಲ್ಲಿ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿರತಕ್ಕಂಥ 72,000 ಕೋಟಿ ರೂಪಾಯಿ ರೈತರ ಸಾಲವನ್ನು, ಅದನ್ನು ಸುಮಾರು 12 ಕೋಟಿ ರೈತರ ಸಾಲವನ್ನು ಒಮ್ಮೆಲೆ ಒಂದೇ ದಿವಸದಲ್ಲಿ ಒಂದು ಆರ್ಡರ್ನಲ್ಲಿ, ಅದರಲ್ಲಿ ಏನು ತೊಂದರೆ ಇರಲಿಲ್ಲ, ಅದು ಅನುಷ್ಠಾನ ಮಾಡತಕ್ಕಂಥ ಆತಂಕಗಳನ್ನೆಲ್ಲ ಬಗೆಹರಿಸಿ ಅಂಥ ಒಂದು ದೊಡ್ಡ ಕ್ರಾಂತಿಕಾರಿ ಒಂದು ಕಾನೂನನ್ನು ಕೂಡ ಅವರು ಜಾರಿ ತಂದರು. ಭಾರತದ ಅರ್ಥಶಾಸ್ತ್ರಜ್ಞ, ಶಿಕ್ಷಣ ತಜ್ಞ, ಭಾರತವನ್ನು ಯಾವ ರೀತಿಯಾಗಿ ತಾವು ನೋಡಬೇಕು ಅಂತ ಅಂದುಕೊಂಡಿದ್ರು, ಅವರಿದ್ದಂತಹ ಸಂದರ್ಭದಲ್ಲಿ ಯಾವುದೇ ಜಾಗತಿಕ ಬಿಕ್ಕಟ್ಟು ಇದ್ದರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸಿದಂತಹ ನೇತಾರ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರ ಇದೀಗ AICC ಕಚೇರಿಯಿಂದ ಬೋಧ್ ಘಾಟ್ನತ್ತ ಮೆರವಣಿಗೆಯಲ್ಲಿ ಸಾಗ್ತಾ ಇದೆ. ಸಾವಿರಾರು ಜನರ ಈ ಜನಸ್ತೋಮದ ಮಧ್ಯೆ ಅಂತಿಮ ನಮನವನ್ನ ಸಲ್ಲಿಸುತ್ತಾ ನಾಯಕನಿಗೆ ಅಂತಿಮ ವಿದಾಯವನ್ನ ಕೋರ್ತಾ ಇರುವಂತಹ ಮೆರವಣಿಗೆಯ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ರಾಹುಲ್ ಗಾಂಧಿಯವರು ಕೂಡ ಪಾರ್ಥಿವ ಶರೀರ ಇರುವಂತಹ ಈ ಒಂದು ಮೆರವಣಿಗೆ ಏನು ಹೋಗ್ತಾ ಇದೆ, ಆ ಒಂದು ಮೆರವಣಿಗೆಯ ಹಿಂಭಾಗದಲ್ಲೇ ತೆರಳುತ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕೇವಲ ಕಾಂಗ್ರೆಸ್ಸಿಗೆ ಮಾತ್ರ ಆಪ್ತ ಅಲ್ಲ, ಅಥವಾ ಕಾಂಗ್ರೆಸ್ನ ನಾಯಕರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಒಂದು ಅಜಾತ ಶತ್ರು ಅಂತ ನಾವು ಏನು ಹೇಳ್ತೀವಿ, ಅದರಲ್ಲೂ ಕೂಡ ವಾಜಪೇಯಿ ಅವರಿಗೂ ಕೂಡ ಇಂತಹ ಬಿರುದಿತ್ತು. ಅದೇ ರೀತಿಯಾಗಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಕೂಡ ಯಾರನ್ನು ನೋಯಿಸಿದವರು ಅಲ್ಲ. ತಾನು ಪ್ರಧಾನಿಯಾದಂತಹ ಸಂದರ್ಭದಲ್ಲಿ ಎಂತಹ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಅಂತಹ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡು ಎಷ್ಟೋ ಸಂದರ್ಭದಲ್ಲಿ ಅದಕ್ಕೆ ಪಕ್ಷದಲ್ಲಿಯೇ ವಿರೋಧ ಇದ್ರೂ ಕೂಡ ಅದನ್ನ ಸರಿಗಟ್ಟಿ ಅಥವಾ ಅದನ್ನ ಬದಿಗಿಟ್ಟು ಆ ನಂತರ ಅಂತಹ ನಿರ್ಧಾರಗಳು ಸರಿ ಅನ್ನುವ ಹಾಗೆ ಮಾಡಿ ತನ್ನ ಕೆಲಸಕ್ಕೆ ಮೆಚ್ಚುಗೆಯನ್ನು ಪಡೆದವರು ಮನಮೋಹನ್ ಸಿಂಗ್ ಅವರು. ಇದೀಗ ಎಲ್ಲರನ್ನ ಅಗಲಿದ್ದಾರೆ. ಆದರೆ ಅವರನ್ನ ದೇಶ ಪ್ರತಿನಿತ್ಯ ನೆನಪಿಸಿಕೊಳ್ಳುತ್ತೆ. ಕಾರಣ ಎಂತಹದ್ದೇ ಬಿಕ್ಕಟ್ಟಿನ ಸಂದರ್ಭದಲ್ಲೂ ಕೂಡ ಮಾತನಾಡದೆ ಇಂತಹ ಒಂದು ಕೃತ್ಯವನ್ನು ಮಾಡಿದ್ರೆ, ಇಂತಹ ಒಂದು ಕೆಲಸವನ್ನು ಮಾಡಿದರೆ ಅದರಿಂದ ಜನರಿಗೆ ಒಳ್ಳೆಯದಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಒಂದು ಕಾರ್ಯ ಈಗಲೂ ಜನಮಾನಸದಲ್ಲಿದೆ. 11:15ರಿಂದ 11:45 ವೇಳೆಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಈಗಾಗಲೇ ಬೋಧ್ ಘಾಟ್ನತ್ತ ಗಣ್ಯರು ಆಗಮಿಸುತ್ತಿದ್ದಾರೆ. ರಾಷ್ಟ್ರಪತಿ, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಪಾರ ಜನಸ್ತೋಮದ ಮಧ್ಯೆ ಈಗಾಗಲೇ ಅವರ ಹೂವಿನಿಂದ ಅಲಂಕಾರಗೊಂಡಿರುವಂತಹ ವಾಹನದಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆಯನ್ನ ನಡೆಸಲಾಗುತ್ತೆ. ಈ ಒಂದು ಮೆರವಣಿಗೆ ನೋಡಿದ್ರೇ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅವರ ಒಂದು ಜನ ಅವರನ್ನು ಇಷ್ಟಪಡ್ತಾ ಇದ್ರು ಅನ್ನೋದು. ಯಾಕಂದರೆ ಯಾವಾಗ ಈ ಸುದ್ದಿ ತಿಳಿಯುತ್ತೋ ಆ ಸುದ್ದಿ ತಿಳಿದ ತಕ್ಷಣವೇ ಗಣ್ಯಾತಿ ಗಣ್ಯರು ನೇರವಾಗಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ನೋಡಿ ಅಂತಿಮ ನಮನ ಸಲ್ಲಿಸೋದಕ್ಕೆ ತೆರಳಿದರು. ಬೆಳಗಾವಿಯಲ್ಲಿ ಅಧಿವೇಶನ ಕೂಡ ಇತ್ತು. ಅದು ಕೂಡ ಶತಮಾನೋತ್ಸವದ ಒಂದು ಸಂದರ್ಭದಲ್ಲಿ ಗಾಂಧೀಜಿಯವರು ಬೆಳಗಾವಿಯಲ್ಲಿ ಅಧಿವೇಶನ ಮಾಡಿದಂತಹ ಶತಮಾನೋತ್ಸವದ ಸಂದರ್ಭದಲ್ಲಿ ಮತ್ತೊಬ್ಬ ಗಾಂಧಿ ಈ ರೀತಿಯಾಗಿ ಆ ದಿನವೇ ಒಂದು ವಿಧಿವಶರಾಗಿರೋದು ಅನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾ ಇದ್ದಿದ್ದನ್ನು ನಾವು ಗಮನಿಸಬಹುದು.
ಬೋಧಘಾಟ್ನತ್ತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರ ಸೇನಾ ಒಂದು ವಾಹನದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ಈಗಾಗಲೇ ಸೇನಾ ಸಹಯೋಗದೊಂದಿಗೆ ಈಗ ಪಾರ್ಥಿವ ಶರೀರವನ್ನು ಮೆರವಣಿಗೆಯ ಮೂಲಕ ಬೋಧಘಾಟ್ನತ್ತ ಈಗ ತೆಗೆದುಕೊಂಡು ಹೋಗಲಾಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಗಣ್ಯಾತಿ ಗಣ್ಯರು ಈಗಾಗಲೇ ಬೋಧಘಾಟ್ನತ್ತ ತೆರಳುತ್ತಾ ಇದ್ದಾರೆ. ಎಲ್ಲ ಗಣ್ಯರು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲಿದ್ದಾರೆ. 11:15ರಿಂದ 11:45 ವೇಳೆಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀವಿ ಬ್ರೇಕ್ ಆದಮೇಲೆ.